ಸವ್ಯಸಾಚಿ ಸುದ್ದಿಜಾಲ ವಾರ್ತೆಗಳಿಗೆ ಸ್ವಾಗತ. ಮಂಡ್ಯದ ಗುರುಭವನ ಸಭಾಂಗಣದಲ್ಲಿ ಕನ್ನಡದ ರಕ್ಷಣಾ ವೇದಿಕೆ ಪದಾಧಿಕಾರಿಗಳ ಪದಗ್ರಹಣ ನಡೆಯಿತು. ಈ ಸಂದರ್ಭದಲ್ಲಿ ಕನ್ನಡದ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಕನ್ನಡಿಗ ಪ್ರಕಾಶ್ ರವರು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದರು. ಮಂಡ್ಯ ಜಿಲ್ಲಾಧ್ಯಕ್ಷರಾಗಿ ಗುರುಪ್ರಸಾದ್ ಮಾರ್ನಳ್ಳಿ, ಉಪಾಧ್ಯಕ್ಷರಾಗಿ ಚಿಕ್ಕಮಂಡ್ಯ ಬೋರೇಗೌಡ, ಮಹಿಳಾ ಜಿಲ್ಲಾಧ್ಯಕ್ಷರಾಗಿ ಶ್ರೀಮತಿ ಶೋಭಾ ಸತೀಶ್, ಉಪಾಧ್ಯಕ್ಷರಾಗಿ ಶ್ರೀಮತಿ ಪ್ರೇಮ ಮಾಯಪ್ಪನಹಳ್ಳಿ ಹಾಗೂ ಇತರ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಮಾಡಿದರು. ಯಾವ ಭೇದ ಭಾವ ಇಲ್ಲದೆ ನಾವು ಎಲ್ಲರೂ ಸೇರಿ ಒಂದಾಗಿ ನಾವು ಏನೆಂಬುದನ್ನು ಎಲ್ಲರಿಗೂ ತೋರಿಸೋಣ. ನಮ್ಮ ಕನ್ನಡದಲ್ಲಿ ಏನೆಂಬುದನ್ನು ಕಲಿತು ಬಾಳೋಣ ಮತ್ತು ಈ ಒಂದು ಒಳ್ಳೆಯಲ್ಲಿ ನಡೆಸತಕ್ಕಂಥ ಶಾಖೆಯನ್ನ ನಾವೆಲ್ಲರೂ ಕೂಡ ಮಾತಾಡೋದ್ರ ಮೂಲಕ ಆಯ್ಕೆ ಪಡಿಸ್ಕೊಳ್ತಾ ಇದ್ದೇವೆ. ಹಾಗೆ ಮತ್ತೊಂದು ನಗರ ಉಪಾಧ್ಯಕ್ಷ ಶ್ರೀಮತಿ ಪುಷ್ಪ ಕೂಡ ಮಾತನಾಡಿದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರ. ಕೂಡ ನನ್ನ ನಮಸ್ಕಾರಗಳು. ನನ್ನ ಕುರಿತಿರತಕ್ಕಂಥ ಪೂಜೆ ಗುರುಗಳಾದ ಮಹೇಶ್ವರರಿಗೂ ಕೂಡ ನನ್ನ ವಂದನೆಗಳು. ಎಲ್ಲರೂ ಸೇರಿ ಒಟ್ಟಾಗಿ ನಾವು ಕನ್ನಡವನ್ನು ಬೆಳೆಸೋಣ, ಉಳಿಸೋಣ. ಎಲ್ಲಿಯವರೆಗೂ ನಮ್ಮ ಗುರುಗಳು ನಮಗೆ ಸಹಕರಿಸುತ್ತಾರೋ ಅಲ್ಲಿವರೆಗೂ ಕೂಡ ನಾವು ಅವರ ಜೊತೆ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡುತ್ತಾ ನಮ್ಮ ಕನ್ನಡದ ಉಸಿರನ್ನು ಉಳಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಕನ್ನಡ. ಇಲ್ಲಿ ಮಂಡ್ಯದಲ್ಲಿ ಅವರು ಸಾಹಿತ್ಯದ ಒಬ್ಬರು ಮಾಡ್ಕೊಂಡು ಬಂದಾಗ ನಮ್ಮ ಪ್ರಕಾಶ್ ಅವರು ಸಾಹಿತ್ಯ ಮಾಡಮ್ಮ ಹೇಳಿದ್ದಾರೆ. ಅದೇ ರೀತಿ ಎಲ್ಲರೂ ಮಮತಾ ಜೊತೆ ಕೈಗೂಡಿಸಿ ಎಲ್ಲ ಒಂದು ದೊಡ್ಡ ವೇದಿಕೆಯನ್ನು ಒಂದು ಸಂಘಟನೆ ಮಾಡಿ ಎಲ್ಲ ಭಾಗವಹಿಸ್ತಾರೆ. ಬನ್ನಿ ಬನ್ನಿ ಜಿಲ್ಲಾಧ್ಯಕ್ಷ ಮೇಡಮ್ ಮಾತಾಡಿ. ಅಧ್ಯಕ್ಷರ ಮಾತಾಡಿ. ಮೊದಲಿಗೆ ವೇದಿಕೆಯಲ್ಲಿ ಇರುವಂತಹ ಶಾಪೆ ಓಪನ್ ಮಾಡೋಕ್ಕೆ ಉದ್ಘಾಟನೆ ಮಾಡೋಕ್ಕೆ ಬಂದಿರೋದು ನನಗೆ ತುಂಬ ಖುಷಿ ತರ್ತಿದೆ. ಹಾಗೆ ನಾನು ಹವ್ಯಾಸ ಗಾಯಕಿ, ನಾನು ಗಾಯನ ಮಾಡ್ತೀನಿ. ಆದರೆ ನಾನು ಎಲ್ಲೂ ಹಿಂದಿ ಹಾಡು, ತೆಲುಗು ಹಾಡು, ಕನ್ನಡ ಹಾಡು, ಕನ್ನಡ ಹಾಡಿದ್ರೆ ಯಾವ ಹಾಡು ಹೇಳಲ್ಲ. ನನಗೆ ಅದು ಅಭ್ಯಾಸ ಆಗಲ್ಲ. ನನಗೆ ಯಾರಾದ್ರೂ ಹೇಳಿ ಹಿಂದಿ ಹಾಡಾದ್ರೆ ನನಗೆ ಬರಲ್ಲ ಅಂತೀನಿ. ಆ ಥರ ನಾನು ಕನ್ನಡ ಬೆಳೆಸ್ಕೊಂಡು ಬಂದಿರೋದು, ಉಳಿಸ್ಕೊಂಡು ಬಂದಿರೋದು. ಹಾಗಾಗಿ ನನಗೆ ನಾನು ಏಕಲವ್ಯ ಪರಿಷತ್ತಲ್ಲಿ ವಿದ್ಯಾರ್ಥಿ. ಹಾಗಾಗಿ ನನಗೆ ಕನ್ನಡ ಅಭಿಮಾನ ಜಾಸ್ತಿ. ಹಾಗೆ ಹುಟ್ಟಿರೋ ಬಂಧುಗಳಿಗೆಲ್ಲ ನನ್ನ ಪುಸ್ತಕ ವಂದನೆಗಳು. ಹಾಗೆ ಮತ್ತೊಮ್ಮೆ ಪ್ರಕಾಶ್ ಅವರಿಗೆ ನನ್ನ ಕುಟುಂಬದ ಮಾತುಕತೆ. ಶೋಭಾ ಅವರಿಗೆ ಎಲ್ಲ ನಮ್ಮ ಮಹಿಳಾ ಸಂಘಟನೆಯ ಎಲ್ಲ ಮಹಿಳೆಯರ
ದಯಮಾಡಿ ಮನೆ ಮಕ್ಕಳು ಮಂಡ್ಯ ಜಿಲ್ಲೆಯ ಅಧ್ಯಕ್ಷರಾಗಿದ್ದಾರೆ. ಜೋರಾದ ಚಪ್ಪಾಳೆಯನ್ನು ಕೂಡ ನೀಡಬೇಕು. ಕನ್ನಡಿಗರ ಮಂಡ್ಯ ಜಿಲ್ಲೆಯ ನೂತನ ಅಧ್ಯಕ್ಷರಿಗೆ ಶೋಭಾ ಅವರು ಆಯ್ಕೆಯಾಗಿದ್ದಾರೆ. ಮಂಡ್ಯ ಜಿಲ್ಲೆಯ ಉಪಾಧ್ಯಕ್ಷರು ಪ್ರೇಮ ಅವರು ಕೂಡ ಬರಬೇಕು. ದಯಮಾಡಿ ನಮ್ಮ ಮಹಿಳೆಯರು ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು ಎಲ್ಲರೂ. ಸ್ವಲ್ಪ ಮುಂದೆ ಮಂಡ್ಯ ಜಿಲ್ಲೆಯ ಉಪಾಧ್ಯಕ್ಷರು ಪ್ರೇಮ ಅವರು. ಮಂಡ್ಯ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ನಿರ್ಮಲಾ ಅವರು ಅವರೇ ಅಧ್ಯಕ್ಷರು ಉಪಾಧ್ಯಕ್ಷರು ಪಕ್ಕ ನಿಂತ್ಕೊಳ್ರಿ ಪಕ್ಷದಲ್ಲಿ ದೂರ ಹೊರಡ ಸ್ವಲ್ಪ ಜಾಗ ಮಾಡಿದ್ದಾರೆ. ಇಲ್ಲಿ ನೋಡಿ ಮೇಡಮ್, ಈ ಕಡೆ ನೋಡಿ, ಫ್ರಂಟ್ ನೋಡಿ ಮೇಡಮ್. ಹಲೋ, ಮತ್ತೊಂದು ದಯಮಾಡಿ ಕಲಾಕಾರರ ಸಮಯ ಅಭಾವದಿಂದ ಕಾರ್ಯದರ್ಶಿ ಜ್ಯೋತಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಮತ್ತೊಬ್ಬರು ಸಂಘಟನಾ ಕಾರ್ಯದರ್ಶಿ ಮಂಜುಳಾ ಅವರು ಕೂಡ ವೇದಿಕೆ ಮೇಲೆ ಬಂದು ನಮ್ಮ ವೇದಿಕೆ ಮೇಲೆ ಇರೋರು ಕೂಡ ಕನ್ನಡಿಗರ ರಕ್ಷಣೆ ಎಲ್ಲ ಮಹಿಳಾ ಕಾರ್ಯಕರ್ತರು ಮಹಿಳೆಯರಿಗೆ ಏನು ಒಂದು ಕನ್ನಡಿಗರ ರಕ್ಷಣೆ ನೂತನವಾಗಿ ಶಾಖೆ ಉದ್ಘಾಟನೆ ಮಾಡಿದ್ರೆ ಹೇಗನ್ಸುತ್ತೆ? ಬರ್ಬೇಕು ಮುಂದಕ್ಕೆ. ಮಂಡ್ಯ ಜಿಲ್ಲೆ ಅಪ್ಪಟ ಸ್ವಾಭಿಮಾನಿ ಕನ್ನಡಿಗರಿರ್ತಕ್ಕಂಥ ಈ ಮಣ್ಣಿನ ಶಕ್ತಿ ಇವತ್ತು ಕನ್ನಡಿಗರ ರಕ್ಷಣಾ ವೇದಿಕೆಯನ್ನು ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮ ಶಾಖೆಯನ್ನು ಇಲ್ಲಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಸುಮಾರು 6 ವರ್ಷ ಆಯಿತು ಕನ್ನಡಿಗರ ರಕ್ಷಣಾ ವೇದಿಕೆ ಪ್ರಾರಂಭವಾಗಿ. ಮಂಡ್ಯ ಜಿಲ್ಲೆಯಲ್ಲಿ ಶಾಖೆ ಇರಲಿಲ್ಲ ಅಂತೇಳಿ ನಮ್ಮ ಗುರುಪ್ರಸಾದ್ ಹಾಗೆ ನಮ್ಮ ಮಂಡ್ಯ ಮಹಿಳಾ ಜಿಲ್ಲಾಧ್ಯಕ್ಷರಂಥ ಶೋಭಾ ಅವರು ಇವರಿಬ್ಬರು ಕೂಡ ಸೇರಿ ಕನ್ನಡಿಗರ ರಕ್ಷಣಾ ವೇದಿಕೆಯನ್ನು ಇಲ್ಲಿ ಸಾಮಾಜಿಕ ಪ್ರಜೆಗಳಿಗೆ ಯಾವ ರೀತಿ ತೊಂದರೆ ಆದರೆ ಕೂಡಲೇ ಸ್ಪಂದಿಸುವಂತೆ ಕನ್ನಡಿಗರ ರಕ್ಷಣಾ ವೇದಿಕೆ ಸಿದ್ಧಾಂತಕ್ಕೆ ಒಳಗೊಂಡು ಕನ್ನಡಿಗರ ರಕ್ಷಣಾ ವೇದಿಕೆಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ದೀವಿ. ಪ್ರತಿಯೊಂದು ಯಾವುದೇ ಸಮಸ್ಯೆ ಇರ್ಬೋದು, ಒಂದು ನೀರಿನ ಸಮಸ್ಯೆ ಇರ್ಬೋದು, ಅಥವಾ ರಸ್ತೆ ಸಮಸ್ಯೆ ಇರ್ಬೋದು, ಕಾಮಗಾರಿ ಸಮಸ್ಯೆ ಇರ್ಬೋದು, ಎಷ್ಟೋ ಕಾಮಗಾರಿಗಳು ನಿಂತೋಗಿರ್ಬೋದು, ಅದ್ರ ವಿರುದ್ಧ ನೀವು ಸಂಘಟನೆಯನ್ನು ಬಲಪಡಿಸೋದ್ರ ಮುಖಾಂತರ ಇಲ್ಲಿನ ಸ್ಥಳೀಯ ಸಮಸ್ಯೆಗಳಿಗೆ ಸ್ಪಂದಿಸಿ ಸ್ಥಳೀಯ ಜನಗಳಿಗೆ ಒಳ್ಳೆಯದಾಗುವ ರೀತಿಯಲ್ಲಿ ಕನ್ನಡಿಗರ ರಕ್ಷಣಾ ವೇದಿಕೆಯನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಅತಿ ಶೀಘ್ರದಲ್ಲೇ ಸಿಟಿಲೂ ಕೂಡ ಒಂದು ಒಳ್ಳೆ ಕಚೇರಿಯನ್ನು ಇಬ್ಬರೂ ಕೂಡ ಸೇರಿ ತೆರೀತಾರೆ. ಭಾಳ ದೊಡ್ಡ ಮಟ್ಟದಲ್ಲಿ ಕನ್ನಡಿಗರ ರಕ್ಷಣಾ ವೇದಿಕೆ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿಯೊಂದು ಹೋರಾಟಕ್ಕೂ ಸ್ಪಂದಿಸುವಂಥ ಕೆಲಸವನ್ನು ನಮ್ಮ ಇಬ್ಬರು ಜಿಲ್ಲಾಧ್ಯಕ್ಷರು ಮಾಡ್ತಾರೆ ಅಂತ ನಂಬಿಕೆ ನನಗಿದೆ. ಈಗ ಮೈಸೂರು ಹೋರಾಟ ಮತ್ತು ತಾವರಿ ಹೋರಾಟಕ್ಕೆಲ್ಲ ಪ್ರತಿಕ್ರಿಯೆ ಎಲ್ಲದಕ್ಕೂ ಕೂಡ ಖಂಡಿತವಾಗೂ ತಾವು ನೋಡಿರ್ಬೋದು, ತಾವು ನೋಡಿದಿರಲ್ವೋ ಗೊತ್ತಿಲ್ಲ. ಇದೇ ನಿಮ್ಮ ಮಂಡ್ಯ ಸಂಜಯ್ ಸರ್ಕಲ್ ಇದೆಯಲ್ಲ, ಹೋದ ವರ್ಷ ಅದು ಭಾಳ ನೀರಿನ ಅಭಾವದ ಸಂದರ್ಭದಲ್ಲಿ ಕನ್ನಡಿಗರ ರಕ್ಷಣಾ ವೇದಿಕೆಯವರು ಬೆಂಗಳೂರಿಂದ KRS ವರೆಗೂ ಜಾಥಾ ಮಾಡಿದ್ದೀವಿ, ದೊಡ್ಡ ರ್ಯಾಲಿ ಮಾಡಿದ್ದೀವಿ, ಬೈಕ್ ರ್ಯಾಲಿ ಮಾಡಿದ್ದೀವಿ. ದೊಡ್ಡ ಮಟ್ಟದಲ್ಲಿ ಬಂದು ಸಂಜೆ ಋತುದಲ್ಲಿ ವಿಶೇಷವಾಗಿ ಕನ್ನಡಿಗರ ರಕ್ಷಣಾ ವೇದಿಕೆ ಎಲ್ಲ ಮಹಿಳಾ ಕಾರ್ಯಕರ್ತರು ನಿರಂತರವಾದಂಥ ಹೋರಾಟ ಮಾಡಿದ್ವಿ. ಹೋರಾಟದಲ್ಲಿ ಯಾವುದೇ ಥರದ ರಾಜಿ ಇಲ್ಲ. ಇಲ್ಲಿ ತಾವು ಹೇಳ್ತಾ ಇರಿ ಯಾವುದೋ ಮೈಸೂಗರ್ ಅದು ಇದು ಅಂತ, ಯಾವುದೇ ಇದ್ರೂ ಚಿಂತೆ ಇಲ್ಲ. ನಮ್ಮ ಕನ್ನಡಿಗರ ರಕ್ಷಣಾ ವೇದಿಕೆಯಿಂದ ನಾವು ರಾಜಿ ರಹಿತವಾದಂಥ ಹೋರಾಟವನ್ನು ಕನ್ನಡಿಗರ ರಕ್ಷಣಾ ವೇದಿಕೆ ಖಂಡಿತ ನಾವು ಮಾಡ್ತೀವಿ. ಅಣ್ಣವ್ರು ನಮ್ಮ ಜೊತೆಲಿ ಇರಬೇಕು ಅಂದರೆ ನಾವು ತುಂಬಾ ಖುಷಿ. ಆದರೆ ಏನೇ ಹೋರಾಟ ಇದ್ರೂ ಧೈರ್ಯವಾಗಿ ನಾವು ಹೋರಾಟ ಮಾಡ್ತೀವಿ, ಆದರೆ ಒಳ್ಳೆ ರೀತಿಲಿ ಹೋರಾಟ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಹೇಗನ್ಸ ಸರ್ ಖುಷಿ ಮಂಡ್ಯದಲ್ಲಿ ಶಾಖೆ ಉದ್ಘಾಟನೆ ಆಗಿದೆ? ಸರ್, ಖುಷಿ ಪಡೋಕ್ಕಿಂತ ಇಲ್ಲಿ ಮಂಡ್ಯದಲ್ಲಿ ನಮ್ಮ ಕನ್ನಡಿಗರು ಪ್ರತಿಯೊಂದಕ್ಕೂ ಮುಂದೆ ಬರ್ತಾರೆ ಅನ್ನೋದು ನಮಗೊಂದು ಹೆಮ್ಮೆಯ ವಿಷಯ. ಅದರಲ್ಲೂ ಕನ್ನಡಿಗರ ರಕ್ಷಣಾ ವೇದಿಕೆ ಶಾಖೆ ಒಂದು ಇದು ಪ್ರಾರಂಭ ಅಷ್ಟೇ. ಇಲ್ಲಿಂದ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಇದು. ಸುಮಾರು ಸಂಘಟನೆಗಳಿವೆ. ಆ ಸಂಘಟನೆಗೂ ನಿಮ್ಮ ಸಂಘಟನೆಗೆ ಏನು ವಿಭೇದ? ಸರ್, ಆ ಸಂಘಟನೆ ಈ ಸಂಘಟನೆ ಅಂತೇನಿಲ್ಲ ಸರ್. ಎಲ್ಲರೂ ನಾವು ಕನ್ನಡಿಗರೇ. ನಾವು ಹೋರಾಟ ಮಾಡೋದು ಕನ್ನಡದ ವಿಷಯ, ನೆಲ ಜಲ ಭಾಷೆ ಬಂದರೆ ನಾವೆಲ್ಲ ಒಂದೇ.
ಇಲ್ಲಿ ಭೇದ ಭಾವ ಯಾವುದೂ ಇಲ್ಲ ಸರ್ ನಮ್ಮಲ್ಲಿ. ಏನು ವ್ಯತ್ಯಾಸ ಅಂದರೆ ಅವ್ರ ಸಿದ್ಧಾಂತನೇ ಬೇರೆ, ಕನ್ನಡಿಗರ ಸಿದ್ಧಾಂತನೇ ಬೇರೆ. ಕನ್ನಡವೇ ಜಾತಿ, ಕನ್ನಡವೇ ಧರ್ಮ, ಕನ್ನಡವೇ ದೇವರು. ಕೆಲವರು ಜಾತಿಗೆ ಸಂಘಟನೆ ಕಟ್ಕೊಂಡಿದ್ದಾರೆ, ನಮ್ದು ಹಂಗಲ್ಲ. ಎಲ್ಲ ಜಾತಿ ಜನಾಂಗದ ಎಲ್ಲ ಜಾತಿ ಧರ್ಮದವರು ನಮ್ಮ ಸಂಘಟನೆಯಿದ್ದಾರೆ. ವಿಶೇಷವಾಗಿ ನಮ್ಮ ಕನ್ನಡಿಗರ ರಕ್ಷಣಾ ವೇದಿಕೆಯಲ್ಲಿ ಕೆಲವೊಂದು ಸಿದ್ಧಾಂತ ಇದ್ದಾವೆ. ರಾಜಿ ರಹಿತವಾದಂಥ ಹೋರಾಟವನ್ನು ಕನ್ನಡಿಗರ ರಕ್ಷಣಾ ವೇದಿಕೆಯವರು ಮಾಡಿದ್ದಾರೆ. ಈಗಾಗಲೇ ಮಂಡ್ಯ ಜನ ಕನ್ನಡಿಗರ ರಕ್ಷಣಾ ವೇದಿಕೆಯನ್ನು ಎಷ್ಟು ಪ್ರೀತಿ ಮಾಡಿದ್ದಾರೆ, ಎಷ್ಟು ಸ್ವಾಗತ ಮಾಡಿದ್ದಾರೆ ಅಂತ ತಾವೆಲ್ಲರೂ ಕೂಡ ಹಿಂದಿನ ವರ್ಷದ್ದು ನೀವೇ ಮಾಧ್ಯಮದವರು ನಮ್ಮನ್ನೆಲ್ಲ ಪಾಪ ಇಡೀ ರಾಜ್ಯಕ್ಕೆ ತೋರಿಸಿದ್ದೀರ. ನಮ್ಮ ಹೋರಾಟ ಯಾವ ಥರ ಇತ್ತು, ಯಾವ ರೀತಿ ಇತ್ತು. ತೊರೆಕಾಡಿನಳ್ಳಿಗೆ ಇತಿಹಾಸದಲ್ಲಿ ಯಾರೂ ಕೂಡ ಹೋಗಿ ಪ್ರತಿಭಟನೆ ಮಾಡಲಿಲ್ಲ, ಒಳಗಡೆ ನುಗ್ಗುವಂಥ ಪ್ರಯತ್ನ ಮಾಡಲಿಲ್ಲ. ಪ್ರಥಮ ಬಾರಿಗೆ ಮಾಡಿದ್ದು ತೊರೆಕಾಡಿನಳ್ಳಿಲಿ ಪೈಪ್ ಹೊಡೆಯುವಂಥ ಕೆಲಸ ಬೆಂಗಳೂರು ನಗರದವ್ರು ಎದೊಳ್ತಾ ಇಲ್ಲ ಕಾವೇರಿ ವಿಚಾರದಲ್ಲಿ ಅಂತೇಳಿ ಪ್ರಪ್ರಥಮ ಬಾರಿಗೆ ಹೋರಾಟ ಮಾಡಿದಂಥವ್ರು ಅದು ಕನ್ನಡಿಗರ ರಕ್ಷಣಾ ವೇದಿಕೆ. ಇವತ್ತು ಕೂಡ ಇತಿಹಾಸದಲ್ಲಿ ಉಳ್ಕೊಳ್ಳುತ್ತೆ. ನಮ್ಮ ಕನ್ನಡ ಪ್ರಕಾಶ್ ಅವರು ಇಂದ ಸಾಕಿ ಓಪನ್ ಆಗಿದೆ. ಮಮತಾ ಅವರು ಒಂದು ದೊಡ್ಡ ಹೋರಾಟದಲ್ಲಿ ಯಾವುದೇ ಒಂದು ಇದು ಬರಲಿ ಅವರು ಹೋರಾಟಕ್ಕೆ ನಿಂತು ಎಲ್ಲ ಭಾಗವಹಿಸಿ ಎಲ್ಲ ನಮ್ಮ ಮಂಡ್ಯ ಒಂದು ಒಳ್ಳೇದು ಮಾಡಲಿ ಅಂತ ಕೇಳ್ತೀವಿ. ತಮ್ಮ ಹೆಸರು? ಸೋಮಗೌಡ, ಮೈಸೂರು ರೋಡ್ ಅಧ್ಯಕ್ಷ. ಮೈಸೂರು ಅಧ್ಯಕ್ಷ. ಅಂದರೆ ಕನ್ನಡ ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಇರುತ್ತೆ. ಎಲ್ಲಿ ಅನ್ಯಾಯ ಆಗುತ್ತೋ ಆ ಜಾಗದಲ್ಲಿ ಪ್ರತ್ಯಕ್ಷವಾಗಿ ಆ ಕ್ಷಣದಲ್ಲಿ ನನಗೆ ನಮಗೆ ಬೇಕಾಗಿರೋದು ಕನ್ನಡ ಜನ, ಕನ್ನಡ ನೆಲೆ, ಕನ್ನಡ